ಭಾರತದ ಬ್ಯಾಂಕ್ಗಳಲ್ಲಿ 28,000 ಕೋಟಿ ರೂಪಾಯಿ ಮಾಲೀಕರು ಇಲ್ಲದೆ ಬಿದ್ದಿದೆ ಗೊತ್ತಾ? ಅದರಲ್ಲಿ ನಿಮ್ಮ ಹೆಸರಿನಲ್ಲಿ ಮತ್ತು ನಿಮ್ಮ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಹೆಸರಿನಲ್ಲೂ ಹಣ ಇರಬಹುದು. 2 ನಿಮಿಷದಲ್ಲಿ ಮೊಬೈಲ್ನಲ್ಲೇ ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ತೀನಿ. ಹಾಯ್ ಎವ್ರಿವನ್, ನಾನು ವಿನುತಾ. CVF ಫಿನಾನ್ಸ್ಗೆ ಸ್ವಾಗತ. ಮೊದಲು ರಿಜಿಸ್ಟರ್, ನಂತರ ಲಾಗಿನ್. ಗೂಗಲ್ನಲ್ಲಿ udgam.rbi.org.in ಅಂತ ಟೈಪ್ ಮಾಡಿ. ಮೊದಲನೇ ಬಾರಿ ಬರುವವರು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್, ಹೆಸರು, ಪಾಸ್ವರ್ಡ್, ಕ್ಯಾಪ್ಚಾ ಹಾಕಿ OTP ಇಂದ ವೆರಿಫೈ ಮಾಡಿ. ರಿಜಿಸ್ಟರ್ ಆದ ನಂತರವೇ ಲಾಗಿನ್ ಪೇಜ್ಗೆ ಹೋಗಿ ಲಾಗಿನ್ ಆಗಿ. ವಿಡಿಯೋದಲ್ಲಿ ಪ್ರವೇಶಿಗಾಗಿ ನಾನು 999 ಮತ್ತು XYZ ಅಂತ ಡಮ್ಮಿ ಡೀಟೇಲ್ಸ್ ಹಾಕಿದ್ದೀನಿ. ಲಾಗಿನ್ ಆದ ಮೇಲೆ ಸರ್ಚ್ ಫಾರ್ ಅನ್ಕ್ಲೈಮ್ ಡೆಪಾಸಿಟ್ಸ್ ಪೇಜ್ ಬರುತ್ತೆ. ಮೇಲ್ಗಡೆ ಇಂಡಿವಿಜುವಲ್ ಅಂಡ್ ನಾನ್ ಇಂಡಿವಿಜುವಲ್ 2 ಆಪ್ಷನ್ ಇದೆ. ಇಂಡಿವಿಜುವಲ್ ಸರ್ಚ್, ನಿಮ್ಮ ಹೆಸರು, ಬ್ಯಾಂಕ್ ಹೆಸರು, ಅಡ್ರೆಸ್ ಮತ್ತು ಸ್ಟೇಟ್ ಹಾಕಿ ಸರ್ಚ್ ಮಾಡಬಹುದು. ಅಡ್ರೆಸ್ ಮತ್ತು ಸ್ಟೇಟ್ ಹಾಕಿಲ್ಲ ಅಂದರೆ ಯುನಿಕ್ ಪ್ಯಾರಾಮೀಟರ್ಸ್ ಮೇಲೆ ಕ್ಲಿಕ್ ಮಾಡಿ 5 ಆಪ್ಷನ್ ಇದೆ, ಅದನ್ನು ನೀವು ಹಾಕ್ಬೋದು. ಕಳೆದ ವಿಡಿಯೋದಲ್ಲಿ ಆಧಾರಿಂದ ಸರ್ಚ್ ಮಾಡ್ಬೋದು ಅಂತ ಹೇಳಿದೆ. ಉದ್ಗಾಮ್ನಲ್ಲಿ ಆಧಾರ್ ಆಪ್ಷನ್ ಇಲ್ಲ. ಇಲ್ಲಿ ಸರ್ಚ್ ವಿತ್ ಯುನಿಕ್ ಪ್ಯಾರಾಮೀಟರ್ಸ್ ಮೇಲೆ ಕ್ಲಿಕ್ ಮಾಡಿದರೆ 5 ಆಪ್ಷನ್ ಇವೆ. ಪ್ಯಾನ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ನಂಬರ್, ಪಾಸ್ಪೋರ್ಟ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್. ಇದು ಮ್ಯಾಂಡೇಟ್ರಿ ಅಲ್ಲ, 5ರಲ್ಲಿ ಯಾವುದಾದ್ರೂ ಒಂದು ಇದ್ದರೆ ಸಾಕು. ಪ್ಯಾನ್ ಹಾಕಿದರೆ ಇನ್ನೂ ಅಕ್ಯುರೇಟ್ ಆಗಿ ಬರುತ್ತೆ. ನಾನ್ ಇಂಡಿವಿಜುವಲ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನೇಮ್ ಆಫ್ ಎಂಟಿಟಿ ಅಂದರೆ ಕಂಪನಿ ಹೆಸರು, ಆಥರೈಸ್ಡ್ ಸಿಗ್ನೇಟರಿ ನೇಮ್ ಮತ್ತು CIN ಅಂದರೆ ಕಾರ್ಪೊರೇಟ್ ಐಡೆಂಟಿಫಿಕೇಶನ್ ನಂಬರ್, ಪ್ಯಾನ್ ಮತ್ತು ಡೇಟ್ ಆಫ್ ಇನ್ಕಾರ್ಪೊರೇಷನ್ ಹಾಕಿ ಕೂಡ ಸರ್ಚ್ ಮಾಡಬಹುದು. ಇದು ಕಂಪನಿ ಅಥವಾ ಸಂಸ್ಥೆಗಳ ಅಕೌಂಟ್ಗಾಗಿ. ಸರ್ಚ್ ಒತ್ತಿ ಹಣ ಇದ್ದರೆ ಲಿಸ್ಟ್ನಲ್ಲಿ ಬರುತ್ತೆ, ಇಲ್ಲ ಅಂದರೆ ನೋ ಸರ್ಚ್ ರಿಸಲ್ಟ್ ಫೌಂಡ್ ಅಂತ ಬರುತ್ತೆ. ನೆನಪಿರಲಿ, ಉದ್ಗಾಮ್ ಕೇವಲ ಹಣವನ್ನು ಹುಡುಕಲು ಮಾತ್ರ ಸಹಾಯ ಮಾಡುತ್ತೆ. ಹಣವನ್ನು ಕ್ಲೈಮ್ ಮಾಡಲು ಅಥವಾ ನಿಮ್ಮ ಅಕೌಂಟ್ಗೆ ನೇರವಾಗಿ ಪಡೆಯಲು ಆಗಲ್ಲ. ಕ್ಲೈಮ್ ಮಾಡಲು ನೀವು ಆ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬೇಕು. ಮುಂದಿನ ವಿಡಿಯೋದಲ್ಲಿ ಏನಿದೆ, ಬ್ಯಾಂಕಿನ ಮರೆತು ಹೋದ ಹಣದ ಬಗ್ಗೆ ಆಯಿತು. ಆದರೆ ನಿಮ್ಮ PF ಅಕೌಂಟ್ನಲ್ಲಿ ಸಾವಿರಾರು ರೂಪಾಯಿ ಹಾಗೆ ಮರೆತು ಹೋಗಿರಬಹುದು ಗೊತ್ತಾ? ಮುಂದಿನ ವಿಡಿಯೋದಲ್ಲಿ ಯಾವುದೇ ಏಜೆಂಟ್ ಇಲ್ಲದೆ ಮನೆಯಲ್ಲೇ ಕುಳಿತು 10 ನಿಮಿಷದಲ್ಲಿ PF ಅಮೌಂಟನ್ನು ಹೇಗೆ ಕ್ಲೈಮ್ ಮಾಡೋದು ಅಂತ ತೋರಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಇಂತಹ ಇನ್ನಷ್ಟು ಬ್ಯಾಂಕಿಂಗ್ ಮತ್ತು ಫಿನಾನ್ಸ್ ಟಿಪ್ಸ್ಗಾಗಿ CVF ಫಿನಾನ್ಸ್ ಪೇಜ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.